ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ವಿಶೇಷವಾದ ಮತ್ತು ಅದ್ಭುತವಾದಂಥ ಸಾಲುಗಳ ಬಗ್ಗೆ ಹೇಳ್ತೀನಿ. ಏನು ಆ ಸಾಲುಗಳು ಅಂತಂದರೆ, ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ, ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಬೇರ್ಯಾವ ಚಿಂತೆ, ನೋವಿರಲಿ ನಲಿವಿರಲಿ ಸುಖವಿರಲಿ ದುಃಖವಿರಲಿ ಬಂದುದ ಸ್ವೀಕರಿಸೋಣ ಬಂದಂತೆ ಬದುಕಲಿ. ಈ ಸಾಲುಗಳ ಅರ್ಥ ಏನು ಅಂತಂದರೆ, ನಾವು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂಥೇಳಿ ಅವ್ರ ಥರ ನಾವು ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಯಾರಿಗೂ ಹೊರೆ ಆಗ್ದಂಗೆ ನಾವಿದ್ದರೆ ಅಷ್ಟೇ ಸಾಕು. ನಮಗೆ ಅವ್ರು ಹಂಗಂತೆ ಇವ್ರು ಹಿಂಗಂತೆ, ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಅಂತ ಮಾತಾಡ್ಕೊಳೋದಾಗಲಿ ಅದೆಲ್ಲ ಬೇಕಿಲ್ಲ. ನಮ್ಮ ಪಾಡಿಗೆ ನಾವಿದ್ದರೆ ನಮಗೆ ಯಾವ ಚಿಂತೆನೂ ಇರೋದಿಲ್ಲ. ಮತ್ತು ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಹೇಗೆ ಬರುತ್ತಾ ಹಾಗೆ ಸ್ವೀಕಾರ ಮಾಡಿದ್ರೆ ನಮ್ಮ ಬದುಕು ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಈ ಸಾಲುಗಳ ಅರ್ಥ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.